ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 4th ಸೆಮಿಸ್ಟರ್ BCom ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಫಸ್ಟ್ ಇಲ್ಲಿ ಏನಂತ ಅಂದರೆ ಟೋಟಲ್ 60 ಮಾರ್ಕ್ಸ್ಗಿದೆ. ಅದರಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ 3 ಪಾರ್ಟ್ ಇದೆ. ಸೊ ಫಸ್ಟ್ ಇಲ್ಲಿ ಸೆಕ್ಷನ್ ಎಗೆ ನಾವು ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ ಅಂದರೆ 6 ಕ್ವಶನ್ ಫಾರ್ 2 ಮಾರ್ಕ್ಸ್. ಟೋಟಲ್ ಎಷ್ಟಾಗುತ್ತೆ ಅಂದರೆ 12 ಮಾರ್ಕ್ಸ್ ಆಗುತ್ತೆ. ಅದರಲ್ಲಿ ಏನೇನು ಕ್ವಶನ್ ಕೇಳಿದ್ರು ಮತ್ತು ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರನೇ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಇದೇ ಥರ ಆನ್ಸರ್ನ ಅಲ್ಲಿ ನಾವು ಮಾಡಿರಬೇಕು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಂತ ಕೇಳಿದ್ದಾರೆ ಅಂದರೆ ವಾಟ್ ಈಸ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಂತ ಕೇಳಿದ್ದಾರೆ. ಸೊ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಈಸ್ ಎ ರಿಸರ್ವ್ ಅಕೌಂಟ್ ಕ್ರಿಯೇಟೆಡ್ ಬೈ ಎ ಕಂಪನಿ ದಟ್ ಸೀಕ್ಸ್ ಟು ರಿಡೀಮ್ ಇಟ್ಸ್ ಓನ್ ಶೇರ್ಸ್. ಸೊ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅಂತಂದರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾಡಬೇಕಾದ್ರೆ ಫಸ್ಟ್ ಚಾಪ್ಟ್ರಲ್ಲಿ ನೋಡಿರ್ತೀವಿ. ಯಾವಾಗ ನಾವು ರಿಡಂಪ್ಷನ್ ಅಂತಂದರೆ ರೀಪೇಮೆಂಟ್ ಮಾಡ್ತೀವೋ ಆವಾಗ ನಾವು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಆ ಅಕೌಂಟನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ ಈಸ್ ಎ ರಿಸರ್ವ್ಸ್ ಅಕೌಂಟ್ ಕ್ರಿಯೇಟೆಡ್ ಬೈ ಎ ಕಂಪನಿ ದಟ್ ಸೀಕ್ಸ್ ಟು ರಿಡೀಮ್ ಇಟ್ಸ್ ಓನ್ ಶೇರ್ಸ್. ಸೊ ಅದ್ರ ಕಂಪನಿ ಓನ್ ಶೇರ್ಸ್ನ ರಿಡಂಪ್ಷನ್ ಅಥವಾ ರೀಪೇಮೆಂಟ್ ಮಾಡಬೇಕಾದ್ರೆ ಈ ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ನೇಮ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಅಮಾಲ್ಗಮೇಷನ್ ಆಫ್ ಕಂಪನೀಸ್. ಸೊ ಇದು ಬಂದು ಮರ್ಜರ್ಸ್ ಆ್ಯಂಡ್ ಅಕ್ವಿಸೇಷನ್ ಚಾಪ್ಟ್ರಲ್ಲಿ ಏನೇನು ಅಮಾಲ್ಗಮೇಷನ್ ಆಫ್ ಕಂಪನೀಸಿಂದ ಏನೇನು ಆಬ್ಜೆಕ್ಟಿವ್ ಅಂತ ಫಸ್ಟು ಟು ಅವಾಯ್ಡ್ ಕಾಂಪಿಟೇಷನ್, ಟು ಸೆಕ್ಯೂರ್ ಮೋರ್ ಕ್ಯಾಪಿಟಲ್, ಟು ಎನ್ಹಾನ್ಸ್ ದ ಮಾರ್ಕೆಟ್ ಶೇರ್, ಟು ರೆಡ್ಯೂಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಈ 4 ಪಾಯಿಂಟ್ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಕಾಂಟ್ರಿಬ್ಯೂಟರಿ ಅಂತ ಕೇಳಿದರೆ ಅಕಾರ್ಡಿಂಗ್ ಟು ಸೆಕ್ಷನ್ 428 ಆಫ್ ದ ಕಂಪನೀಸ್ ಆಕ್ಟ್ ಎ ಪರ್ಸನ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಅಸೆಟ್ಸ್ ಆಫ್ ದ ಕಂಪನಿ ಇನ್ ದ ಇವೆಂಟ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಕಂಪನಿ. ಸೊ ಇದು ಲಿಕ್ವಿಡೇಷನ್ ಆಫ್ ಕಂಪನಿನ ವೈಂಡ್ ಅಪ್ ಅಥವಾ ಎಂಡಿಂಗ್ ಟೈಮಲ್ಲಿ ಸೊ ನಾವೇನಂತಂದರೆ ಎ ಪರ್ಸನ್ ಈಸ್ ಲಯಬಲ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಅಸೆಟ್ಸ್ ಆಫ್ ದ ಕಂಪನಿ. ಸೊ ಎಂಡಿಂಗ್ ಇವೆಂಟಲ್ಲಿ ಮಾಡೋದನ್ನ ನಾವು ಕಾಂಟ್ರಿಬ್ಯೂಟರಿ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಕೇಳಿದರೆ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಅಂದರೆ ಎ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಡೀಟೇಲ್ಸ್ ದ ರಿಯಲೈಸೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕಂಪನೀಸ್ ಅಸೆಟ್ಸ್ ಅಟ್ ದ ಎಂಡ್ ಆಫ್ ದ ಲಿಕ್ವಿಡೇಷನ್. ಸೊ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ಏನಿರುತ್ತೆ ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಆಫ್ ದ ರಿಯಲೈಸೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕಂಪನಿ ಅಸೆಟ್. ಸೊ ಅಸೆಟ್ ಎಷ್ಟು ರಿಯಲೈಸೇಷನ್ ಆಗಿದೆ, ಅದನ್ನು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತು ಲಯಬಿಲಿಟೀಸ್ ಏನೇನು ಪೇ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಇರೋದನ್ನ ನಾವು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಇದೆ. ಇನ್ಫ್ಲೇಷನ್ ಅಕೌಂಟಿಂಗ್ ಈಸ್ ದ ಪ್ರಾಕ್ಟೀಸ್ ಆಫ್ ಅಡ್ಜಸ್ಟಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ದ ಪ್ರೈಸ್ ಇಂಡೆಕ್ಸ್. ಇನ್ ಸಮ್ ಕೇಸಸ್ ದ ಮೆಥಡ್ ಈಸ್ ಆಲ್ಸೋ ಕಾಲ್ ಇಟ್ ಪ್ರೈಸ್ ಲೆವೆಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು who is a liquidator? A liquidator is an official appointed to wind up a company's affairs, gather and sell assets, pay debts and distribute remaining assets to shareholders. ಸೊ ಲಿಕ್ವಿಡೇಟರ್ಸ್ ಅಂದರೆ ಯಾರು ಅಂದರೆ ಸೊ ಅಟ್ ದ ಎಂಡ್ ಆಫ್ ದ ಕಂಪನಿನ ಕ್ಲೋಸ್ ಮಾಡೋ ಟೈಮಲ್ಲಿ ನಾವು ಅಫಿಷಿಯಲ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಸ್ಪೆಷಲ್ ಆಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಂಪನಿಲಿರೋ ಎಲ್ಲ ಅಸೆಟ್ಸ್ನ ರಿಯಲೈಸ್ ಮಾಡಿ ಮತ್ತು ಯಾವ್ಯಾವ ಲಯಬಿಲಿಟೀಸ್ ಅಥವಾ ಡೆಟ್ಸ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡಿ ರಿಮೈನಿಂಗ್ ಅಸೆಟ್ಸ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವ ಅವ್ರನ್ನ ನಾವು ಲಿಕ್ವಿಡೇಟರ್ಸ್ ಅಂತ ಕರಿತೀವಿ. ಸೊ ಇವ್ರು ಯಾವಾಗ ಅಂತಂದರೆ ಕಂಪನಿ ಕ್ಲೋಸ್ ಮಾಡೋ ಟೈಮಲ್ಲಿ ಮಾತ್ರ ಅಫಿಷಿಯಲ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಲಿಕ್ವಿಡೇಟರ್. ಎ ಲಿಕ್ವಿಡೇಟರ್ ಈಸ್ ಆನ್ ಅಫಿಷಿಯಲ್ ಅಪಾಯಿಂಟೆಡ್ ಟು ವೈಂಡ್ ಅಪ್ ಆಫ್ ಎ ಕಂಪನೀಸ್ ಅಫೈರ್ಸ್, ಗ್ಯಾದರ್ ಅಂಡ್ ಸೆಲ್ ಅಸೆಟ್ಸ್, ಪೇ ಡೆಟ್ಸ್ ಅಂಡ್ ಡಿಸ್ಟ್ರಿಬ್ಯೂಟ್ ರಿಮೈನಿಂಗ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಸೇಷನ್ ಅಂತ ಕೇಳಿದ್ದಾರೆ. ಸೊ ಅಮಾಲ್ಗಮೇಷನ್ ಅಂತ ಅಂದರೆ ಸೊ ಇಲ್ಲಿ ಏನೇನಿರುತ್ತೆ, ಅಕ್ವಿಸೇಷನ್ ಅಂತ ಅಂದರೆ ಏನೇನಿರುತ್ತೆ ಅಂತ ನೋಡೋಣ. ಸೊ ಅಮಾಲ್ಗಮೇಷನಲ್ಲಿ 2 or more ಕಂಪನೀಸ್ ವಿಲ್ ಬಿ ಲಿಕ್ವಿಡೇಟರ್. ಸೊ ಇಲ್ಲಿ ಎರಡಕ್ಕಿಂತ ಜಾಸ್ತಿ ಕಂಪನಿ ಎಂಡ್ ಆಗಿ ಹೊಸ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನಂತಂದ್ರೆ ಇರೋ ಒಂದು ಕಂಪನಿ ಮತ್ತೊಂದು ಕಂಪನಿನ ಅಕ್ವೈರ್ ಮಾಡ್ಕೊಂಡು ರನ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ 1 or more ಕಂಪನೀಸ್ ವಿಲ್ ಬಿ ಲಿಕ್ವಿಡೇಟ್.
ಸೊ ಅಮಾಲ್ಗಮೇಷನ್ ಅಂತ ಬಂದರೆ 2 or more ಕಂಪನೀಸ್, ಅಕ್ವಿಸೇಷನ್ ಅಂತ ಬಂದರೆ ಓನ್ಲಿ 1 or more ಕಂಪನೀಸ್. ಸೊ ಅಮಾಲ್ಗಮೇಷನ್ ಅಲ್ಲಿ ಎ ನ್ಯೂ ಕಂಪನಿ ವಿಲ್ ಬಿ ಫಾರ್ಮ್ಡ್, ಇಲ್ಲಿ ಹೊಸ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಕಂಪನಿ ಅಂಡ್ ಬಿ ಅನ್ನೋ ಕಂಪನಿ ಎರಡನ್ನೂ ಕೂಡ ಕ್ಲೋಸ್ ಮಾಡಿ ಹೊಸದಾಗಿ ಎ ಬಿ ಅಂತ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಎ ಅನ್ನೋ ಕಂಪನಿ ಬಿ ಅನ್ನೋ ಕಂಪನಿನ ಅಕ್ವೈರ್ ಮಾಡ್ಕೊಂಡಿರುತ್ತೆ ಅಷ್ಟೇ. ಬಟ್ ಸೊ ಆ ಕಂಪನಿ ಏನಾಗುತ್ತೆ, ಎ ಅನ್ನೋ ಹೆಸರಲ್ಲೇ ರನ್ನಿಂಗ್ ಆಗುತ್ತೆ. ಸೊ ಇದು ಅಕ್ವಿಸೇಷನ್ ಮಾಡ್ಕೊಂಡಿರ್ತಾರೆ. ನೋ ನ್ಯೂ ಕಂಪನಿ ವಿಲ್ ಬಿ ಫಾರ್ಮ್ಡ್, ಇಲ್ಲಿ ಯಾವುದೇ ಹೊಸ ಕಂಪನಿ ಸ್ಟಾರ್ಟ್ ಆಗಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಡಿಫ್ರೆನ್ಸ್ ಇದೆ. ಅಂಡ್ ಇಲ್ಲಿ ನೋಡಿ, ದ ಟ್ರಾನ್ಸಾಕ್ಷನ್ ಈಸ್ ಇನಿಷಿಯೇಟೆಡ್ ವಿತ್ ಬೋತ್ ಪಾರ್ಟೀಸ್ ವಿತ್ ಈಕ್ವಲ್ ಇಂಟ್ರೆಸ್ಟ್. ಅಂಡ್ ಇಲ್ಲಿ ಅಕ್ವಿಸೇಷನ್ ಅಲ್ಲಿ ಅಕ್ವೈರರ್ ಇನಿಷಿಯೇಟ್ the deal with or without the consent of the target. Existing entity loses their identities and forms a new entity. So already exit ಅಲ್ಲಿ ಏನಿರುತ್ತೋ ಅದನ್ನ ಕಂಪ್ಲೀಟ್ ಕ್ಲೋಸ್ ಆಗಿ ಹೊಸ ಕಂಪನಿನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. The acquired company ceases to exit completely ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಡಿಫ್ರೆನ್ಸ್ ಬರೆದ್ರೆ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಅಂತ ಕೇಳಿದ್ದಾರೆ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಯಾಕೆ ಮಾಡಬೇಕಂದ್ರೆ, ರೆಕಗ್ನೈಸ್ ದ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಬೈ ರೈಟಿಂಗ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್ ಅಂಡ್ ರಿವ್ಯಾಲ್ಯೂಯಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಇಂಪ್ರೂವ್ ಫೈನಾನ್ಷಿಯಲ್ ಹೆಲ್ತ್ ಅಂಡ್ ಆಪರೇಷನಲ್ ಎಫಿಷಿಯನ್ಸಿ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಅಂಡ್ ಸಸ್ಟೈನಬಿಲಿಟಿ. ಸೊ ಈ 2 ಪಾಯಿಂಟ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್. ಸೊ ಟೋಟಲ್ ಇಲ್ಲಿ ಎಷ್ಟು ಕ್ವಶನ್ ಇದೆ ಅಂದರೆ 8 ಕ್ವಶನ್ ಇರುತ್ತೆ. ಈ 8ರಲ್ಲಿ ಯಾವುದಾದ್ರೂ 6 ಕ್ವಶನ್ ಅಟೆಂಡ್ ಮಾಡಿದ್ರೆ 12 ಮಾರ್ಕ್ಸ್ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟು ಸೆಕ್ಷನ್ ಬಿ ನ ನೋಡೋಣ. ಸೆಕ್ಷನ್ ಬಿಲಿ ನಿಮಗೆ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಕ್ವಶನ್ ಫಾರ್ 4 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕು. ಟೋಟಲ್ ಎಷ್ಟಿರುತ್ತೆ ಅಂದರೆ ಸೆಕ್ಷನ್ಸ್ ಬಿ 12 ಮಾರ್ಕ್ಸಿಗಿರುತ್ತೆ. ಸೊ ಇದರಲ್ಲಿ ನಿಮಗೆ 12 ಔಟ್ ಆಫ್ 12 ಯಾವ ರೀತಿ ಸ್ಕೋರ್ ಮಾಡಬೇಕಂತ ಅಂದರೆ, ಓನ್ಲಿ ನಿಮಗೆ ಯಾವುದು ಪರ್ಫೆಕ್ಟಾಗಿ ಬರುತ್ತೆ ಆ ಕ್ವಶನ್ನ 3 ಚೂಸ್ ಮಾಡಿ ಔಟ್ ಆಫ್ 5ಅಲ್ಲಿ. ಅದನ್ನೇ ಪರ್ಫೆಕ್ಟಾಗಿ ಮಾಡಿದ್ರೆ ನಿಮಗೆ 12 ಔಟ್ ಆಫ್ 12 ಸಿಗುತ್ತೆ. ಸೊ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಸೆಕ್ಷನ್ ಬಿ ನಲ್ಲಿ ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ, ಇಲ್ಲಿ ನೋಡಿ, Rakshita company had 10,006% redeemable preference shares of ₹100 each fully paid. These shares were due for redemption on 31st March 2023 at a premium of 10%. To carry out redemption, the company issued 2,500 equity shares of ₹100 each at a premium of 7.5%. The company had a balance of 50,000 in securities premium account and 10 lakh in profit and loss account. ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಕ್ಷಿತಾ ಕಂಪನಿಯವ್ರು ಬಂದು ಅವ್ರ ಕಂಪನಿಯಲ್ಲಿ ಇರೋ ಪ್ರಿಫರೆನ್ಸ್ ಶೇರ್ಸ್ನ ವಾಪಸ್ ಕೊಡ್ತಾ ಇದ್ದಾರೆ. ಅಂದರೆ ರಿಡೀಮಬಲ್ ಅಂದರೆ ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಟೋಟಲ್ ಎಷ್ಟಿದೆ ಅಂತ ಅಂದರೆ ಇಲ್ಲೊಂದು ನೋಟ್ ಬರ್ಕೊಳ್ಳಿ. ಯಾವ ರೀತಿ ಅಂದರೆ, ಸೊ ದಿಸ್ ನೋಟ್ ಈಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನೋಡಿ, 10,006% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂತಂದರೆ 10,000 ಇಂಟು 100 ಮಾಡಿದ್ರೆ ಟೋಟಲ್ ಎಷ್ಟು ಶೇರ್ಸ್ ಇದೆ ಅಂತ ಅಂದರೆ 10 lakh ಶೇರ್ಸ್ ಇದೆ. ಆಯಿತಾ? ಟೋಟಲ್ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 10 lakh ಇದೆ. ಸೊ ಇಲ್ಲಿ 100 ಈಚ್ ಫುಲ್ಲಿ ಪೇಯ್ಡ್. ದಿ ಶೇರ್ಸ್ ವರ್ ಡ್ಯೂ ಟು ರಿಡಂಪ್ಷನ್ ಆಫ್ 31st March 2023 ಅಟ್ ಎ ಪ್ರೀಮಿಯಂ ಆಫ್ 10%. ಸೊ ಈಗ ಟೋಟಲ್ 10,000 ಶೇರ್ಸ್ ಆಫ್ ₹100 ಈಚ್ ಅಂದರೆ 10 lakh ಶೇರ್ ಕ್ಯಾಪಿಟಲ್ ಇದೆ. ಸೊ ಇದ್ರ ಮೇಲೆ ಅವ್ರು ಏನಂತಂದರೆ 10% ಪ್ರೀಮಿಯಂ ಅಂತ ಅಂದರೆ ಏನು, ಎಕ್ಸ್ಟ್ರಾ ಅಮೌಂಟನ್ನು ಸೇರಿಸಿ ಕೊಡ್ತಾ ಇದ್ದಾರೆ. 10 lakh ಮೇಲೆ 10% ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1 lakh ಆಗುತ್ತೆ. ಸೊ ಟೋಟಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇರೋದು ಎಷ್ಟು ಅಂತ ಅಂದರೆ 11 lakh ಅಮೌಂಟನ್ನು ನಾವು ರಿಡಂಪ್ಷನ್ ಮಾಡಬೇಕು. ಸೊ ಇದ್ರ ಪರ್ಪಸ್, ಸೊ ಇದ್ರ ಒಂದು ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಟು ಕ್ಯಾರಿ ಔಟ್ ರಿಡಂಪ್ಷನ್ ದ ಕಂಪನಿ ಇಶ್ಯೂಡ್ 2,500 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಸೊ ಇಲ್ಲಿ ಹೊಸದಾಗಿ 2,500 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತಂದರೆ 2,50,000 ಆಯಿತು. ಅದ್ರನ್ನ ವಿತ್ ಪ್ರೀಮಿಯಂ, ಇದನ್ನು ಕೂಡ ಪ್ರೀಮಿಯಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟಂತಂದರೆ 7.5% ಪ್ರೀಮಿಯಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಅದಾದಮೇಲೆ ದ ಕಂಪನಿ ಹ್ಯಾಡ್ ಎ ಬ್ಯಾಲೆನ್ಸ್ ಆಫ್ 50,000 ಇನ್ ಸೆಕ್ಯೂರಿಟಿ ಪ್ರೀಮಿಯಂ. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟಲ್ಲಿ ಕಂಪನಿಲಿ ಆಲ್ರೆಡಿ 50,000 ಇದೆ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 10 lakh ಇದೆ. ಸೊ ಈ ಒಂದು ಇನ್ಫಾರ್ಮೇಶನ್ ಬೇಸ್ ಮೇಲೆ ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ 4 ಮಾರ್ಕ್ಸ್ಗೆ ಅಂತ ನೋಡೋಣ. ಆ್ಯಂಡ್ ದಿಸ್ ಈಸ್ ವೆರಿ ಈಸಿ ಕ್ವಶನ್. ಸೊ ನಿಮಗೆ ಔಟ್ ಆಫ್ 4ಗೆ 4 ಸ್ಕೋರ್ ಮಾಡ್ಬೋದು. ಸೊ ಏನಂತಂದರೆ ಓನ್ಲಿ 5 ಎಂಟ್ರಿ ಬರುತ್ತೆ. ಫಸ್ಟು ನೀವು ಜರ್ನಲ್ ಎಂಟ್ರೀಸ್ ಕಾಲಮ್ ತೊಗೊಳ್ಳಿ. ಏನಂತಂದರೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಕ್ಷಿತಾ ಕಂಪನಿ ಅಂತ ತೊಗೊಳ್ಳಿ. ಸೀರಿಯಲ್ ನಂಬರ್, ಯಾಕಂದರೆ ಇಲ್ಲಿ ಡೇಟ್ ಇಲ್ಲ, ಸೀರಿಯಲ್ ನಂಬರ್ ಅಂತ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಫಸ್ಟು ಯಾವುದೇ ಒಂದು
ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಫಸ್ಟ್ ಏನ್ ಎಂಟ್ರಿ ಬರುತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಡ್ಯೂ ಇದೆ ಅದಕ್ಕೊಂದು ಎಂಟ್ರಿನ ಪಾಸ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್. ಸೊ ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ. ಸೊ ಟೋಟಲ್ 6% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದ್ರೆ 10 ಲ್ಯಾಕ್ ಇದೆ. ಸೊ ಇದು 10 ಲ್ಯಾಕ್. ಇದ್ರ ಮೇಲೆ ಪ್ರೀಮಿಯಂ 10% ಕೊಡ್ತಾ ಇದ್ದಾರೆ. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್ 1 ಲ್ಯಾಕ್. ಸೊ ಇವೆರಡನ್ನು ನಾವು ಯಾರಿಗೆ ಕೊಡಬೇಕು? ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಟೋಟಲ್ 11 ಲ್ಯಾಕ್ ಬೀಯಿಂಗ್ ಅಮೌಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಂತ ಬರೆದ್ರೆ ಆಯ್ತು. ಸೊ ನೀವು ಯಾವುದೇ ಒಂದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟರು ಕೂಡ ಫಸ್ಟ್ ಎಷ್ಟು ಡ್ಯೂ ಇದೆ ಅಂತ, ಎಷ್ಟು ರಿಡಂಪ್ಷನ್ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಎಂಟ್ರಿ ಪಾಸ್ ಮಾಡಬೇಕು. ಸೊ ಇಲ್ಲಿ ನೋಡಿ. ಸೊ ಇದಕ್ಕೆ ಏನಂತ ಅಂದ್ರೆ 6% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ ಅಂತ ಅಂದ್ರೆ 1000 ಇಂಟು 10,000 ಇಂಟು 100 ಈಚ್ ಅಂತ ಅಂದ್ರೆ 10 ಲ್ಯಾಕ್. ಅದ್ರ ಮೇಲೆ 10% ಪ್ರೀಮಿಯಂ ಅಂತಂದ್ರೆ 10 ಲ್ಯಾಕ್ ಮೇಲೆ 10% ಅಂದ್ರೆ 1 ಲ್ಯಾಕ್. ಅದು ಪ್ರೀಮಿಯಂ ಎಕ್ಸ್ಟ್ರಾ ಅಮೌಂಟನ್ನು ಸೇರಿಸಿ ರಿಟರ್ನ್ ಮಾಡ್ತಾ ಇದ್ದಾರೆ. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ಸ್ ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ಗೆ ಕೊಡ್ತಾ ಇದ್ದಾರೆ. ಏನಂತಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರೀಮಿಯಂ ಅಮೌಂಟನ್ನು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಎಂಟ್ರಿ. ಸೊ ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ the company issued 2500 equity shares of ₹100 each. ಸೊ ಇಲ್ಲಿ ಯಾವುದೇ ಇಶ್ಯೂ ಅಂತ ಬಂದಾಗ ನಾವು ಬ್ಯಾಂಕಲ್ಲಿ ಇಶ್ಯೂ ಮಾಡ್ತೀವಿ. ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಸೊ ಇಲ್ಲಿ ಎಷ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ ಟೋಟಲ್ ನೋಡಿ 2500 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಸೊ ಇಲ್ಲಿ 2500 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತಂದರೆ 2,50,000. ಸೊ ಇದ್ರ ಮೇಲೆ ಎಷ್ಟು ಅಂತಂದರೆ 7.5% ಪ್ರೀಮಿಯಂ ಕೊಡಬೇಕು. ಸೊ ಇಲ್ಲಿ ನೋಡಿ ಸ್ವಲ್ಪ ಎಂಟ್ರಿ ಮೇಲೆ ಕೆಳಗೆ ಆಗಿದೆ. 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬರಬೇಕು ಅಂದರೆ 2,50,000 ಬರಬೇಕು. ಅದಾದಮೇಲೆ ಸೆಕ್ಯೂರಿಟಿ ಪ್ರೀಮಿಯಂ 2,50,000 ಮೇಲೆ 7.5% ಮಾಡಿ ಎಷ್ಟು ಬರುತ್ತೆ ಅಂದರೆ 18,750. ಸೊ ಇವಾಗ 18,750 ಪ್ಲಸ್ 2,50,000 ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 2,68,750ನ ನಾವು ಬ್ಯಾಂಕಲ್ಲಿ ಹೊಸದಾಗಿ ಇಶ್ಯೂ ಮಾಡ್ತಾ ಇದ್ದೀವಿ. ಬೀಯಿಂಗ್ ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಟ್ ಎ ಪ್ರೀಮಿಯಂ ಅಂತ ರೀಸನ್ಸ್ನ ಕೊಡಿ. ಅದಾದಮೇಲೆ ನೆಕ್ಸ್ಟು ನಾವು CRR ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. CRR ಅಕೌಂಟನ್ನು ಯಾಕೆ ಕ್ರಿಯೇಟ್ ಮಾಡಬೇಕು ಅಂತಂದರೆ ಕಂಪನಿನಲ್ಲಿರೋ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಆಗ್ತಿದ್ದಾಗ ನಾವು ಎಮರ್ಜೆನ್ಸಿ ಪರ್ಪಸ್ಸಿಂದ CRRನ ಕ್ರಿಯೇಟ್ ಮಾಡ್ತೀವಿ. ಸೊ ಇವಾಗ ಎಷ್ಟು ಶೇರ್ ಕ್ಯಾಪಿಟಲ್ನ ನಾವು ರಿಡ್ಯೂಸ್ ಮಾಡ್ತಾ ಇದ್ದೀವಿ, ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ 10 ಲ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಈ 10 ಲ್ಯಾಕಲ್ಲಿ ಆಲ್ರೆಡಿ ನಾವು ಹೊಸದಾಗಿ ಎಷ್ಟು ಈಕ್ವಿಟಿ ಶೇರ್ನ ಕ್ರಿಯೇಟ್ ಮಾಡಿದ್ವಿ 2,50,000. ಸೊ ಇನ್ನು ರಿಮೈನಿಂಗ್ ಬೇಕಾಗಿರೋದು 10 ಲ್ಯಾಕಿಗೆ ಎಷ್ಟು ಅಂತಂದರೆ 7,50,000. ಸೊ ಇವಾಗ CRRಗೆ ನಮಗೆ ಆಲ್ರೆಡಿ ಕಂಪನಿನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 10 ಲ್ಯಾಕ್ ಇದೆ. ಸೊ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಎಷ್ಟು ಅಂತಂದರೆ 7,50,000 ಆ್ಯಂಡ್ ದಿಸ್ 2,50,000 ಟೋಟಲ್ ನಮಗೆ ಮತ್ತೆ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಅಂತಂದರೆ 10 ಲ್ಯಾಕ್ ಆಗಿದೆ. ಸೊ ಇದು CRR ಇಸ್ ದ ಮ್ಯಾಂಡೇಟ್ರಿ. ಸೊ ನೀವು ಹೊಸದಾಗಿ ಎಷ್ಟು ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ಕೊಂಡಿದ್ದೀರಾ ಅದ್ರ ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟಿಗೆ ನಾವು CRRನ ಕ್ರಿಯೇಟ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ CRRಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ 7,50,000 ಬೀಯಿಂಗ್ ಡಿವಿಸಬಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು CRR ಅಂತ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟು. ಸೊ ಇಲ್ಲಿ ಪ್ರೀಮಿಯಂ ಅಮೌಂಟ್ ಎಷ್ಟು ಕೊಡ್ಬೇಕು ನಾವು ಅವ್ರಿಗೆ 1 ಲ್ಯಾಕ್ ಕೊಡಬೇಕು. ಈ 1 ಲ್ಯಾಕ್ಗೆ ಯಾವ ರೀತಿ ಅಮೌಂಟ್ ಅಡ್ಜಸ್ಟ್ ಮಾಡೋದು ಅಂತಂದರೆ ಕಂಪನಿನಲ್ಲಿ ಆಲ್ರೆಡಿ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟಲ್ಲಿ 50,000 ಇದೆ. ಸೊ ಏನಂತ ಅಂದರೆ ಟೋಟಲ್ ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ಓಲ್ಡ್ 50,000 ಇದೆ ಆ್ಯಂಡ್ ಇವಾಗ ಹೊಸದಾಗಿ 18,750 ಬಂದಿದೆ. ಸೊ ಇಲ್ಲಿ 50,000 ಪ್ಲಸ್ 18,750 ಮಾಡಿದರೆ ಟೋಟಲ್ ನಮಗೆ 68,750 ಬೇಕಾಗುತ್ತೆ. ಸೊ ಇನ್ನು 1 ಲ್ಯಾಕ್ಗೆ ಎಷ್ಟು ಬೇಕು ಅಂತಂದರೆ 31,250 ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತಗೋತೀವಿ. ಸೆಕ್ಯೂರಿಟಿ ಪ್ರೀಮಿಯಂ ಓಲ್ಡ್ ಅಕೌಂಟಲ್ಲಿ ಇದ್ದಿದ್ದು ಸೆಕ್ಯೂರಿಟಿ ಪ್ರೀಮಿಯಂ 50,000. ಈಗ ಹೊಸದಾಗಿ ಇಶ್ಯೂ ಮಾಡಿದ್ದು ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದೆ ಅಂದರೆ 18,750. ಎರಡನ್ನು ಟೋಟಲ್ ಮಾಡಿದ್ರೆ 68,750 ಆಗುತ್ತೆ. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಎಷ್ಟು ರಿಮೈನಿಂಗ್ ಅಮೌಂಟ್ ಅಂದರೆ 31,250. ಸೊ ಇವೆರಡನ್ನು ಟೋಟಲ್ ಮಾಡಿದ್ರೆ ಅದಷ್ಟನ್ನು ಕೂಡ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ 1 ಲ್ಯಾಕ್ ಬೀಯಿಂಗ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರೊವೈಡೆಡ್ ಔಟ್ ಆಫ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ತಗೊಳ್ಳಿ. ಇದಾದ್ಮೇಲೆ ನೆಕ್ಸ್ಟು ಈಗ ಟೋಟಲ್ ನಾವು ರೀಪೇಮೆಂಟ್ ಮಾಡೋ
ಟೈಮು. ಸೊ ಇಲ್ಲಿ ಏನಂತಂದರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟು ಅಮೌಂಟ್ ಅವ್ರಿಗೆ ಕೊಡಬೇಕಾಗಿದ್ದು 11 lakh. ಬೀಯಿಂಗ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 11 lakh. ಸೊ ಇದು 5 ಎಂಟ್ರಿನ ಪಾಸ್ ಮಾಡಿದ್ರೆ 4 ಮಾರ್ಕ್ಸಿಗಿರುತ್ತೆ. ಫಸ್ಟು ಒಂದು ಡ್ಯೂಗೆ ಆ್ಯಂಡ್ ಹೊಸದಾಗಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿರೋದಕ್ಕೆ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ CRRನ ಕ್ರಿಯೇಟ್ ಮಾಡಲೇಬೇಕು, ಅದೊಂದು ಎಂಟ್ರಿ. ಆ್ಯಂಡ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಮೌಂಟನ್ನು ಅಡ್ಜಸ್ಟ್ ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ, ಅದಾದಮೇಲೆ ಪೇಮೆಂಟ್ ಮಾಡ್ತೀವಿ. ಈ 5 ಎಂಟ್ರಿನ ಪಾಸ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಆ್ಯಂಡ್ ಇದು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ನಾನು ಪ್ರಾಬ್ಲಮ್ನ ಮಾಡಿ ನಾನು ಪ್ಲೇ ಲಿಸ್ಟಲ್ಲಿ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಕ್ವಶನ್ ಬಂದು ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. Pooja Sharma company agreed to purchase Anand Company Limited and the company had agreed to issue 60,000 equity shares of ₹10 each at a premium of 10%. 1,008% preference shares of ₹100 each at a premium of 10%. ₹20,000 in cash. Calculate purchase consideration ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದ್ರೆ ಪೂಜಾ ಶರ್ಮಾ ಕಂಪನಿ ಆನಂದ್ ಅನ್ನೋ ಕಂಪನಿನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಇವಾಗ ನಾವಿಲ್ಲಿ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನಂತಂದರೆ ಆ್ಯಂಡ್ ಕಂಪನಿ ಹ್ಯಾಡ್ ಅಗ್ರೀಡ್ ಟು ಹೊಸದಾಗಿ ಇಶ್ಯೂಸ್ 16,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆ್ಯಂಡ್ ಅಟ್ ಎ ಪ್ರೀಮಿಯಮ್ ಆಫ್ 10% ಅಂತ ಕೇಳಿದ್ದಾರೆ. ಇದು ಒಂದು ಎಂಟ್ರಿ. ಅದಾದಮೇಲೆ ನೆಕ್ಸ್ಟು 1,008% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10%. 20,000 ಇನ್ ಕ್ಯಾಶ್ ಅಂತ. ಸೊ ಇವಾಗ ಹೆಡ್ಡಿಂಗ್ ತಗೊಳ್ಳಿ, ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಪರ್ಟಿಕ್ಯುಲರ್ ಅಮೌಂಟ್. ಸೊ ದ ಫಾರ್ಮ್ ಆಫ್ ಏನೇನು ಕೊಟ್ಟಿದ್ದಾರೆ ಅಂದರೆ ಫಸ್ಟು ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ಅಂದರೆ 10,000 ಇದೆ. ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ 16,000. ಈ ಕ್ವಶನ್ನ ನೋಡಿ ಇಲ್ಲಿಂದ ಇಲ್ಲಿ ತನಕ. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ 16,000 ಇದೆ. ಸೊ 16,000 ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10%. ಸೊ ಇಲ್ಲಿ 10 ಈಚ್ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಏನಂತಂದರೆ 10 ಈಚ್ 10% ಆಫ್ 10 ಅಂದರೆ ಎಷ್ಟಾಗುತ್ತೆ? ಸೊ ಇಲ್ಲಿ 10 ಈಚ್ ಇದೆಯಲ್ವಾ? ಸೊ ಈ 10 ಈಚ್ ಮೇಲೆ 10% ತಗೊಳ್ಳಿ, ಇಂಟು 10% ತಗೊಂಡ್ರೆ ₹1 ಆಗುತ್ತೆ. 10 + 1 ಎಷ್ಟಾಗುತ್ತೆ? ಅಲ್ಲಿಗೆ ₹11 ಆಗುತ್ತೆ. ಅದಾದಮೇಲೆ ಅದೇ ರೀತಿ ಆವಾಗ ಈಕ್ವಿಟಿ ಶೇರ್ಸ್ ಏನಾಗುತ್ತೆ ಅಂದರೆ 60,000 × 11 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,76,000 ಬರುತ್ತೆ. ಸೊ ಇಲ್ಲಿ ನೋಡಿ 60,000. ಸೊ ಇಲ್ಲಿ 16,000 × 11 ಮಾಡಿದ್ರೆ 1,76,000 ಈಕ್ವಿಟಿ ಶೇರ್ಸ್. ಯಾವ ರೀತಿ ಅಂತ ಗೊತ್ತಾಯ್ತಲ್ವಾ? ಸೊ ಇನ್ನೂ ಕನ್ಫ್ಯೂಷನ್ ಆಗುತ್ತೆ ಕೆಲವ್ರಿಗೆ. 16,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಈ 10 ಈಚ್ ಮೇಲೆ 10% ತಗೋಬೇಕು. 10ನಲ್ಲಿ 10% ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. 10 + 1 = 11 ಈಚ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ 1,008% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10%. ಸೊ 100ಅಲ್ಲಿ 10% ಅಂದರೆ ಎಷ್ಟು? 100 × 10% ಮಾಡಿದ್ರೆ 10 ಬರುತ್ತೆ. ಸೊ ಟೋಟಲ್ 100 + 10 ಮಾಡಿದ್ರೆ 110 ಈಚ್ ಆಗುತ್ತೆ. ಸೊ ಆವಾಗ 8% ಪ್ರಿಫರೆನ್ಸ್ ಶೇರ್ಸ್ 1,000 × 110 ಮಾಡಿದ್ರೆ 1,10,000 ಆಗುತ್ತೆ. ಜೊತೆಗೆ ಕ್ಯಾಶ್ ಎಷ್ಟಿದೆ ಅಂತಂದರೆ 20,000. ಈ ಮೂರನ್ನು ಆ್ಯಡ್ ಮಾಡಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟು ಅಂದರೆ 3,06,000. ಸೊ ಇದಿಷ್ಟೇ ಸಿಂಪಲ್ ಆನ್ಸರ್, 4 ಮಾರ್ಕ್ಸ್ ಇರುತ್ತೆ. ಒಂದು ಏನೇನಂತಂದರೆ ಜಸ್ಟ್ ಇಲ್ಲಿ ಪೂಜಾ ಅನ್ನೋ ಕಂಪನಿ ಆನಂದ್ ಕಂಪನಿನ ಪರ್ಚೇಸ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನೇನು ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ 60,000 ಆಫ್ ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10% ಅಂದರೆ 16,000 × 11 ಮಾಡಿದ್ರೆ 1,76,000 ಆ್ಯಂಡ್ 8% ಪ್ರಿಫರೆನ್ಸ್ ಶೇರ್ಸ್ 1,000 × 110 ಮಾಡಿದ್ರೆ 1,10,000 ಆ್ಯಂಡ್ ಕ್ಯಾಶ್ ಬಂದು ಎಷ್ಟಿದೆ ಅಂದರೆ 20,000. ಸೊ ಈ ಮೂರನ್ನು ಆ್ಯಡ್ ಮಾಡಿದ್ರೆ 3,06,000 ಇಸ್ ದ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಎಸ್, ಹಿಯರ್ ಇಸ್ ದ 4th ಕ್ವಶನ್. Calculate the liquidator remuneration and also state the amount paid to unsecured creditors from the following ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಫ್ಟರ್ ಪೇಯಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 4,10,000 ಇದೆ. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ? 4,78,000 ಇದೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ ಈಸ್ 3% ಆನ್ ದ ಅಮೌಂಟ್ ಪೇಯ್ಡ್ ಟು ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇವಾಗ ನಾವು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಏನಂತಂದರೆ ಅಮೌಂಟ್ ಅವೈಲಬಲ್ ಇಂಟು ಪರ್ಸೆಂಟೇಜ್ ಆಫ್ ರೆಮ್ಯುನರೇಷನ್ ಡಿವೈಡೆಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಆಫ್ ಕಮಿಷನ್ ಆರ್ ಪರ್ಸೆಂಟೇಜ್ ಆಫ್ ರೆಮ್ಯುನರೇಷನ್. ಸೊ ಇಲ್ಲಿ ಅಮೌಂಟ್ ಅವೈಲಬಲ್ ಎಷ್ಟಿದೆ ಅಂದರೆ 4,10,000 ಇದೆ. ಇಂಟು 3 ರೆಮ್ಯುನರೇಷನ್ ಎಷ್ಟಿದೆ ಅಂದರೆ 3%.
ಡಿವೈಡೆಡ್ ಬೈ 100 ಪ್ಲಸ್ 3 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ, ಸೊ ಇಲ್ಲಿ ನೋಡಿ 4,10,000 ಇಂಟು 3 ಡಿವೈಡೆಡ್ ಬೈ 103 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಟೋಟಲ್ಲು 11,942 ಆಗುತ್ತೆ. 11,942 ಇಸ್ ದ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಸೊ ಅದಕ್ಕೆ ಫಾರ್ಮುಲಾ ಮಿಸ್ ಮಾಡಬೇಡಿ, ಫಾರ್ಮುಲಾಗೆ 2 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಅಮೌಂಟ್ ಅವೈಲಬಲ್ ಇಂಟು ಪರ್ಸೆಂಟೇಜ್ ಆಫ್ ರೆಮ್ಯುನರೇಷನ್ ಡಿವೈಡೆಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಆಫ್ ರೆಮ್ಯುನರೇಷನ್. ಸೊ ಈ ಫಾರ್ಮುಲಾನ ಮಿಸ್ ಮಾಡದೆ ಬರೀಬೇಕು, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ಟೋಟಲ್ 4,10,000 ಇಂಟು 3 ಡಿವೈಡೆಡ್ ಬೈ 100 ಪ್ಲಸ್ 3 ಮಾಡಿದ್ರೆ 11,942 ಬರುತ್ತೆ. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಏನಂತಂದರೆ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ, ಅಮೌಂಟ್ ಅವೈಲಬಲ್ ಇದ್ದಿದ್ದೆಷ್ಟು 4,10,000 ರೆಮ್ಯುನರೇಟರ್ ರೆಮ್ಯುನರೇಷನ್ ಲೆಸ್ ಮಾಡಿದ್ರೆ 3,28,058 ರುಪೀಸ್ ಇಸ್ ದ ಅಮೌಂಟ್ ಅವೈಲಬಲ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇದು ಎರಡೇ ಸ್ಟೆಪ್ಗೆ 4 ಮಾರ್ಕ್ಸ್ ಇರುತ್ತೆ. ಈ ಸ್ಟೆಪ್ 2 ಆ್ಯಂಡ್ ಈ ಸ್ಟೆಪ್ಗೆ 2 ಮಾರ್ಕ್ಸ್ ಇರುತ್ತೆ, ಟೋಟಲ್ 4 ಮಾರ್ಕ್ಸ್. ಸೊ ಇಲ್ಲಿ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ಇದೇನು ಕನ್ಸಿಡರೇಷನ್ ಇಲ್ಲ. ನಾವು ಇಲ್ಲಿ ಏನಂತಂದರೆ ಬ್ಯಾಲೆನ್ಸ್ ಆಫ್ ಆಫ್ಟರ್ ಪೇಯಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕ್ಯಾಶ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಇದೊಂದು ಮಾತ್ರನೇ ತಗೊಳ್ತೀವಿ. ಸೊ ಅದರಲ್ಲಿ ಏನಂತಂದರೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಪೇ ಮಾಡಾದ್ಮೇಲೆ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಕೊಡ್ತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. 5th ಕ್ವಶನ್ ಏನಿದೆ ಅಂದರೆ ರಾಹುಲ್ ಲಿಮಿಟೆಡ್ resorted in internal reconstruction. The scheme is as under ಏನೇನಂತಂದರೆ 20,000 equity shares of ₹10 each fully paid to be converted into 10,000 equity shares of ₹5 each fully paid. ಸೊ ಇಲ್ಲಿ ರಾಹುಲ್ ಲಿಮಿಟೆಡ್ ಅನ್ನೋ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಡೀಟೇಲ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಕಂಪನಿನಲ್ಲಿ ಟೋಟಲ್ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಇದೆ. ಸೊ ಅಲ್ಲಿಗೆ ಎಷ್ಟು ಅಂತ ಅಂದರೆ 2 lakh ಇದೆ. ಅದನ್ನು ಹೊಸದಾಗಿ ಅದನ್ನು ಯಾವ ಥರ ಕನ್ವರ್ಟ್ ಮಾಡ್ತಿದ್ದಾರೆ ಅಂದರೆ 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ 2 lakh-ಇಂದ 50,000ನ ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡಿ ಇನ್ ರಿಮೈನಿಂಗ್ 1,50,000ನ ಕ್ಯಾಪಿಟಲ್ ರಿಡಕ್ಷನ್ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಎಂಟ್ರಿ ನೋಡಿ 1,012% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಯ್ಡ್ ಟು ಬಿ ಕನ್ವರ್ಟೆಡ್ ಇಂಟು 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಫುಲ್ಲಿ ಪೇಯ್ಡ್. ಸೊ ಇಲ್ಲಿಗೆ 1,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇರೋದನ್ನು 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ಗೆ ಏನು ಕನ್ವರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟು 150 15% ಡಿಬೆಂಚರ್ ಆಫ್ 1,000 ಈಚ್ ಟು ಬಿ ಡಿಸ್ಚಾರ್ಜೆಡ್ ಬೈ ಇಶ್ಯೂಡ್ ಆಫ್ 20,000 equity shares of ₹5 each fully paid. ಸೊ ಇಲ್ಲಿ ಟೋಟಲ್ 15% ಡಿಬೆಂಚರ್ ಆಫ್ 1,000 ಈಚ್ ಇದ್ದದನ್ನು ಸೊ ಇಲ್ಲಿ 20,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ಗೆ ಕನ್ವರ್ಟ್ ಮಾಡ್ತಾರೆ ಅಥವಾ ಹೊಸದಾಗಿ ಇಶ್ಯೂ ಮಾಡ್ತಾ ಇದ್ದಾರೆ. ದ ಅಮೌಂಟ್ ಈಸ್ ಆಲ್ಸೋ ಅವೈಲಬಲ್ ಟು ಅಪ್ರಾಪ್ರಿಯೇಟ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡೆಬಿಟ್ ಬ್ಯಾಲೆನ್ಸ್ 1 lakh ಇದೆ, ಗುಡ್ ವಿಲ್ 1 lakh ಇದೆ, ಪ್ಲಾಂಟ್ ಆ್ಯಂಡ್ ಮಷಿನರಿ 25,000 ಇದೆ, ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಕೇಳಿದ್ದಾರೆ. ಸೊ ಇವಾಗ ಇದಕ್ಕೆ ಯಾವ ರೀತಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಹೆಡ್ಡಿಂಗ್ ತಗೊಳ್ಳಿ, ಏನಂತಂದರೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರಾಹುಲ್ ಲಿಮಿಟೆಡ್ ಅಂತ ತಗೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲಿ ಫಸ್ಟು ಎ ಎಂಟ್ರಿ ನೋಡಿ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಅಂದರೆ ಎಷ್ಟಾಗುತ್ತೆ 2 lakh ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ 2 lakh ಇದ್ದದನ್ನು ಹೊಸದಾಗಿ ಎಷ್ಟಕ್ಕೆ ಅಂತಂದರೆ 2 ನ್ಯೂ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಂತ ಅಂದರೆ ಇಲ್ಲಿ 10,000 ಇಂಟು 5 ಈಚ್ ಮಾಡಿದ್ರೆ 50,000 ಆಗುತ್ತೆ. ಸೊ ಇಲ್ಲಿ 10,000 ಇಂಟು 5 ಈಚ್ ಮಾಡಿದ್ರೆ 50,000 ಆಗುತ್ತೆ. ಸೊ ಇವಾಗ ಈ 2 lakh-ಅಲ್ಲಿ 50,000ನ ಲೆಸ್ ಮಾಡಿದ್ರೆ ಇನ್ನೆಷ್ಟು ರೆಡ್ಯೂಸ್ ಮಾಡ್ತಾ ಇದೀವಿ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟು 1,50,000. ಸೊ ಬೀಯಿಂಗ್ 20,000 ಈಕ್ವಿಟಿ ಶೇರ್ಸ್ ಕನ್ವರ್ಟೆಡ್ ಇಂಟು 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಅಂತ ಕೊಡಿ. ಸೊ ಇಲ್ಲಿ ನೋಡಿ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂದರೆ ಟೋಟಲ್ 2 lakh ಆಯಿತು. ಸೊ ಈ 2 lakh-ಅಲ್ಲಿ 50,000 ಅಂದರೆ 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಅಂತ ಅಂದರೆ 50,000ಗೆ ಕನ್ವರ್ಟ್ ಮಾಡಿ ಇನ್ ರಿಮೈನಿಂಗ್ 1,50,000ನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಪಿಟಲ್ ರಿಡಕ್ಷನ್ಗೆ ಕೊಡ್ತಾ ಇದ್ದೀವಿ, ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೀಯಿಂಗ್ ಬಂದು 20,000 ಈಕ್ವಿಟಿ ಶೇರ್ಸ್ ಕನ್ವರ್ಟೆಡ್ ಟು 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್. ಸೊ ಇದಕ್ಕೆ ಫಸ್ಟ್ ಎಂಟ್ರಿ ಮುಗೀತು. ಆ್ಯಂಡ್ ಸೆಕೆಂಡ್ ಒನ್ ನೋಡೋಣ. ಬಿ
1012% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂತ ಅಂದರೆ ಟೋಟಲ್ ಎಷ್ಟಾಗುತ್ತೆ 1000 into 100 ಅಂದರೆ 1 lakh ಆಗುತ್ತೆ. ಸೊ ಅದನ್ನು 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಅಂತ ಅಂದರೆ 50,000ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ 12% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 1 lakh ಇದೆ. ಅದನ್ನು ಟು ನ್ಯೂ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಂತಂದರೆ ಇಲ್ಲಿ 10,000 into 5 ಈಚ್ ಮಾಡಿದ್ರೆ ಎಷ್ಟಾಗುತ್ತೆ 50,000 ಆಗುತ್ತೆ. ಇನ್ ರಿಮೈನಿಂಗ್ 50,000 ಅಮೌಂಟನ್ನು ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 50,000ಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಂಟ್ರಿ 12% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 1 lakh, ಇಲ್ಲಿ 50,000 ಬೀಯಿಂಗ್ 1000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಕನ್ವರ್ಟೆಡ್ ಇಂಟು 10,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್ ಅಂತ ಬರೀಬೇಕು. ಅದಾದಮೇಲೆ ಅದೇ ರೀತಿ 15% ಡಿಬೆಂಚರ್ಸ್ ಆಫ್ ₹15% ಡಿಬೆಂಚರ್ ಆಫ್ ₹1000 ಈಚ್ ಅಂತ ಅಂದರೆ 1,50,000 ಆಗುತ್ತೆ. 1,50,000 150 into 1000 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 1,50,000 ಆಗುತ್ತೆ. ಸೊ ಈ 1,50,000 ಏನು ಮಾಡ್ತಾ ಇದ್ದಾರೆ ಅಂದರೆ ಟು ಬಿ ಡಿಸ್ಚಾರ್ಜೆಡ್ ಬೈ ಈಕ್ವಿಟಿ ಶೇರ್ಸ್ issued equity shares of ₹5 each. 20,000 equity shares of ₹5 each ಅಂತ ಅಂದರೆ ಸೊ ಇಲ್ಲಿ 20,000 into 5 ಮಾಡಿದ್ರೆ ಎಷ್ಟಾಗುತ್ತೆ 1 lakh. 15% ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ 1,50,000ನಲ್ಲಿ 1 lakhನ ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡಿ ರಿಮೈನಿಂಗ್ ಕ್ಯಾಪಿಟಲ್ನ ರಿಡ್ಯೂಸ್ ಮಾಡ್ತಾ ಇದ್ದಾರೆ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 50,000 ಬೀಯಿಂಗ್ 15% ಡಿಬೆಂಚರ್ ಕನ್ವರ್ಟೆಡ್ ಇಂಟು 20,000 ಈಕ್ವಿಟಿ ಶೇರ್ಸ್ ಆಫ್ ₹5 ಈಚ್. ಸೊ ಇವಾಗ ಈ ABCಗೂ 3 ಎಂಟ್ರಿಗೂ ಕೂಡ ನಾವು ಎಂಟ್ರಿನ ಪಾಸ್ ಮಾಡಿದ್ದೀವಿ. ಆಫ್ಟರ್ ದಟ್ ಇವಾಗ ಟೋಟಲ್ ನಾವು ಎಷ್ಟು ಕ್ಯಾಪಿಟಲ್ನ ರಿಡ್ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿ 1,50,000 ಪ್ಲಸ್ 50,000 2 lakh ಪ್ಲಸ್ 50,000 ಟೋಟಲ್ 2,50,000 ಇದೆ. ಸೊ ಈ 2,50,000ಗೆ ಕ್ಯಾಪಿಟಲ್ಗೆ ನಾವು ಯಾವುದರಿಂದ ಅಮೌಂಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫೋರ್ತ್ ಎಂಟ್ರಿ ಏನು ಬರುತ್ತೆ ಅಂದರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಿದೆ ಟೋಟಲ್ಲು 2,50,000 ಇದೆ. 2,50,000 ಯಾವುದು ಅಂತ ಗೊತ್ತಾಯ್ತಲ್ವ. ಸೊ ಇಲ್ಲಿ 1,50,000 ಪ್ಲಸ್ 50,000 2 lakh ಪ್ಲಸ್ 50,000. ಸೊ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಏನು ಎಂಟ್ರಿ ಪಾಸ್ ಮಾಡಿದ್ದೀವಲ್ವ ಈ ಅಮೌಂಟ್ ಎಲ್ಲನೂ ಕೌಂಟ್ ಮಾಡಿ ಈ 3 ಅಮೌಂಟ್ನ ಕೌಂಟ್ ಮಾಡಿದ್ರೆ ನಮಗೆ 2,50,000 ಬರುತ್ತೆ. ಸೊ ಈಗ 2,50,000ಗೆ ಯಾವ ರೀತಿ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟಿದೆ 1 lakh ಬ್ಯಾಲೆನ್ಸ್ ಇದೆ. ಗುಡ್ ವಿಲ್ಲಲ್ಲಿ 1 lakh ಬ್ಯಾಲೆನ್ಸು ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ 25,000 ಇದೆ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1 lakh, ಟು ಗುಡ್ ವಿಲ್ ಅಕೌಂಟ್ 1 lakh, ಟು ಪ್ಲಾಂಟ್ ಆ್ಯಂಡ್ ಮಷಿನರಿ 25,000ನ ರೈಟ್ ಆಫ್ ಮಾಡಿದ್ವಿ. ಜೊತೆಗೆ ಇಲ್ಲಿ ಇನ್ನೂ 25,000 ನಮಗೆ ಶಾರ್ಟೇಜ್ ಆಗ್ತಿದೆ. ಅದನ್ನು ಕ್ಯಾಪಿಟಲ್ ರಿಸರ್ವ್ಸಿಂದ ನಾವು ಏನು ಅಡ್ಜಸ್ಟ್ ಮಾಡ್ತೀವಿ ಟು ಕ್ಯಾಪಿಟಲ್ ರಿಸರ್ವ್ಸ್. ಸೊ ಇದು ಬಂದು ಬ್ಯಾಲೆನ್ಸಿಂಗ್ ಫಿಗರು ನಾವು ಅಡ್ಜಸ್ಟ್ ಮಾಡಿರೋ ಅಮೌಂಟು ಬೀಯಿಂಗ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಬರೀರಿ. ಸೊ ಇದಿಷ್ಟು ಈ 4 ಎಂಟ್ರಿಗೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು 6th ಕ್ವಶನ್ನ ನೋಡೋಣ. ಸೊ ಈ ಎಂಟ್ರಿ ಗೊತ್ತಾಯ್ತಲ್ವ. ಸೊ ಏನಂತಂದರೆ ABC ಇಲ್ಲಿ 20,000 ಈಕ್ವಿಟಿ ಶೇರ್ಸ್ ಇದ್ದಿದ್ದನ್ನು 10,000 5 ಈಚ್ಗೆ ಕನ್ವರ್ಟ್ ಮಾಡಿ ಆ್ಯಂಡ್ ರಿಮೈನಿಂಗ್ ಕ್ಯಾಪಿಟಲ್ ರಿಡಕ್ಷನ್. ಅದೇ ರೀತಿ 12% ಪ್ರಿಫರೆನ್ಸ್ ಶೇರ್ಸ್ 1000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 1 lakh ಇದ್ದದನ್ನು ಸೊ 10,000 5 ಈಚ್ಗೆ ರೆಡ್ಯೂಸ್ ಮಾಡ್ತಾ ಇದ್ದೀವಿ ಕ್ಯಾಪಿಟಲ್ ಶೇರ್ಸ್ಗೆ. ಇನ್ ರಿಮೈನಿಂಗ್ ಕ್ಯಾಪಿಟಲ್ ರೆಡ್ಯೂಸ್. ಆ್ಯಂಡ್ ನೆಕ್ಸ್ಟು 150 ಡಿಬೆಂಚರ್ಸ್ 15% ಡಿಬೆಂಚರ್ ಆಫ್ 1000 ಈಚ್ ಇದ್ದಿದ್ದನ್ನು 20,000 ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ 5 ಈಚ್ಗೆ. ಸೊ ಇದಾದಮೇಲೆ ನೆಕ್ಸ್ಟು ಕ್ಯಾಪಿಟಲ್ ರಿಡಕ್ಷನ್ನು ಅಡ್ಜಸ್ಟ್ ಆಯಿತು. ಸೊ ಇದಿಷ್ಟು ಮಾಡಿದ್ರೆ 4 ಮಾರ್ಕ್ಸ್. ನಿಮಗೆ ನೆಕ್ಸ್ಟು 6 ಮಾರ್ಕ್ಸ್ ಕ್ವಶನ್ 4 ಮಾರ್ಕ್ಸ್ ಕ್ವಶನ್ಗೆ 6th ಕ್ವಶನ್ ಏನಿದೆ ಅಂದರೆ ರೈಟ್ ಎ ನೋಟ್ ಆನ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಅಂತ ಕೇಳಿದ್ದಾರೆ. ಸೊ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಅಂದರೆ ಏನಂದರೆ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ಈಸ್ ಬೇಸ್ಡ್ in the cloud rather than the installed on your desktop or manually maintained in ledger and journal account. So ಇದು ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಅನ್ನೋದು ಒಂದು ಸಾಫ್ಟ್ವೇರ್. ಸೊ ನಾವೇನಂತಂದರೆ ಇನ್ಸ್ಟಾಲ್ಡ್ ಆನ್ ಯುವರ್ ಅಂದರೆ ಡೆಸ್ಕ್ಟಾಪ್ ಅವ್ರ ಮ್ಯಾನ್ಯುವಲ್ ಮೇಂಟೈನ್ ಮಾಡೋ ಬದಲಾಗಿ ನಾವು ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ನ ಮೇಂಟೈನ್ ಮಾಡ್ತೀವಿ. ಸೊ ಆ ಒಂದು ಅಕೌಂಟಿಂಗ್ನ ನಾವು ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಅಂತ ಕರಿತೀವಿ. ಕ್ಲೌಡ್ ಸ್ಟೋರೇಜ್ ಅಥವಾ ಇಂಟರ್ನೆಟ್ ಸ್ಟೋರೇಜ್ ಅಂತೆಲ್ಲ ಹೇಳ್ತೀವಿ. ಸೊ ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ ಏನೇನಿದೆ ಅಂತಂದರೆ ರೆಡ್ಯೂಸ್ ಅಕೌಂಟಿಂಗ್ ಫೀಸ್, ರಿಯಲ್ ಟೈಮ್ ಇನ್ಫಾರ್ಮೇಷನ್, ಮಾರ್ಕೆಟಿಂಗ್ ಟ್ಯಾಕ್ಸ್, ಡಿಜಿಟಲ್ ಶೇರಿಂಗ್ ಇನ್ಫಾರ್ಮೇಷನ್ ಇದಿಷ್ಟು ಕೂಡ ಅಡ್ವಾಂಟೇಜಸ್. ಡಿಸ್ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಬೇಸ್ಡ್ ಅಕೌಂಟಿಂಗಲ್ಲಿ ಲಿಮಿಟೆಡ್ ಕಂಟ್ರೋಲ್ ಓವರ್ ಸೆಕ್ಯೂರಿಟಿ ಆ್ಯಂಡ್ data privacy, dependence on internet convenient
ಕನೆಕ್ಟಿವಿಟಿ. ಸೊ ಇಲ್ಲಿ ಏನಂತ ಅಂದರೆ ಕ್ಲೌಡ್ ಬೇಸ್ಡ್ ಅಕೌಂಟಿಂಗ್ಗೆ ಪ್ರಾಪರ್ ಇಂಟರ್ನೆಟ್ ಫೆಸಿಲಿಟೀಸ್ ಇರಬೇಕು ಆ್ಯಂಡ್ ಲಿಮಿಟೆಡ್ ಕಸ್ಟಮೈಸೇಷನ್ ಆಪ್ಷನ್, ಲಿಮಿಟೆಡ್ ಸಪೋರ್ಟ್ ಫಾರ್ ಲೆಗಸಿ ಸಿಸ್ಟಮ್, ಇದಿಷ್ಟು ಕೂಡ ಡಿಸ್ಅಡ್ವಾಂಟೇಜಸ್. ಸೊ ಇದಿಷ್ಟು ಕೂಡ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕ್ಷನ್ ಸಿ ಕಂಪ್ಲೀಟ್ 5 ಪ್ರಾಬ್ಲಮ್ನ ಅಪ್ಲೋಡ್ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ಆದರೆ ತುಂಬ ಲೆಂತಿ ಆಗುತ್ತೆ. ದಿಸ್ ಈಸ್ ದ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ಸೆಕ್ಷನ್ ಸೀಸ್ ಟೋಟಲ್ 5 ಕ್ವಶನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆ್ಯಂಡ್ ಈ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.